ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸೋಮವಾರ, ಇವತ್ತು ನನ್ನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಫುಲ್ ಶೂಟ್ ಮಾಡೋಕ್ಕಂತೂ ಆಗಿಲ್ಲ ಗೈಸ್, ನಾನು ಏನಕ್ಕೆ ಅಂತ ಗೊತ್ತಿಲ್ಲ, ತುಂಬ ಕೆಲಸ ಜಾಸ್ತಿ ಇತ್ತು. ಸೊ ಆದಷ್ಟು ಶೂಟ್ ಮಾಡಿದ್ದೀನಿ. ಸೊ ನಾನು ಒಂದು ಪ್ಲ್ಯಾಂಟ್ನ ತೊಗೋಬೇಕಿತ್ತು ಅಂತ ಶಾಪ್ಗೆ ಹೊರಟಿದ್ದೀನಿ. ಸೊ ಅಂದವೇ ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅನ್ನೋ ಥರ ತಲೆಯಲ್ಲಿದೆ. ಬಟ್ ಏನಾಗುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನಮ್ಮನೆಯಿಂದ ಸ್ವಲ್ಪ ದೂರನೇ ಆಗುತ್ತೆ. ಸೊ ಆಟೋ ಫೆಸಿಲಿಟಿ ತುಂಬ ಜಾಸ್ತಿ, 2 ವೀಲರೇ ಬೇಕು ಹೋಗೋದಕ್ಕೆ. ಸೊ ನಾವು ಹೋಗಿದ್ದು ಚಿತ್ರದುರ್ಗ ಮೇನ್ ಸರ್ಕಲಲ್ಲೇ ಸಿಗುತ್ತೆ ನಿಮಗೆ. ಯಾವುದದು ಮದಕರಿ ನಾಯಕ ಸರ್ಕಲ್ ಸ್ಟ್ಯಾಚ್ಯೂಯಿಂದ ಸ್ವಲ್ಪ ಮುಂದೆಗಡೆ ಹೋದರೆ ಈ ಪ್ಲ್ಯಾಂಟ್ಸ್ ಎಲ್ಲ ಸೇಲ್ ಮಾಡ್ತಾರೆ ಅಲ್ಲಿ. ಸೊ ಇಲ್ಲಿ ನಿಮಗೆ ಇಂಡೋರ್ ಔಟ್ಡೋರ್ ಎಲ್ಲ ಥರ ಪ್ಲ್ಯಾಂಟ್ಸು ಸಿಗುತ್ತೆ. ಬಟ್ ಇಂಡೋರ್ ಕಲೆಕ್ಷನ್ ತುಂಬ ಕಡಿಮೆ ಇತ್ತು. ಸೊ ನನಗೆ ಬೇಕಾಗಿರೋಂಥ ಪ್ಲ್ಯಾಂಟ್ಸ್ ಯಾವುದೂ ಅಷ್ಟು ಚೆನ್ನಾಗಿ ಇರಲಿಲ್ಲ, ಮತ್ತು ಪ್ರೈಸ್ ಕೂಡ ತುಂಬ ಜಾಸ್ತಿ ಹೇಳ್ತಿದ್ರು ಅಂತ ಅನ್ನಿಸ್ತು. ಒಂದು ಗಿಡಕ್ಕೆ ಏನಿಲ್ಲ ಅಂದ್ರೂ 400 ರೂಪಾಯಿ ಚಾರ್ಜಸ್ ಮಾಡ್ತಿದ್ರು. ಬಟ್ ಅಷ್ಟು ವರ್ತ್ ಅಂತ ಅನ್ನಿಸ್ತಿರಲಿಲ್ಲ, ಯಾಕಂದರೆ ಇನ್ನೂ ಚಿಕ್ಕ ಚಿಕ್ಕ ಗಿಡಗಳು. ಸೊ ಅಷ್ಟೊಂದು ಕೊಡಬೇಕು ಅನ್ನೋ ಥರ ನಂಗೆ ನಿಜವಾಗ್ಲೂ ಅನ್ನಿಸ್ಲಿಲ್ಲ. ಮತ್ತು ಕೆಲವೊಂದು ಡೌಟ್ ಕೂಡ ಇತ್ತು ನನಗೆ, ಆ ಥರ ಅದನ್ನು ಕ್ಲಾರಿಟಿ ತೊಗೊತಾ ಇದ್ದೆ. ಬೇಗ ಕಟಿಂಗ್ ಬರುತ್ತೆ ಮೇಡಮ್. ಇನ್ನೊಂದು ಮಂತ್ ಆದರೆ ಕಟಿಂಗಿಗೆ ಬರುತ್ತೆ. ಇದು ಕಟ್ ಮಾಡಿದಾಗೆಲ್ಲ ಇನ್ನೂ ಚೆನ್ನಾಗೇ ಬರುತ್ತೆ. ಎಷ್ಟು ಹೇಳ್ತೀರಾ ಕಡಿಮೆ ಮಾಡಿಬಿಡ್ತೀನಿ ತಾಳ್ರಿ ಮೇಡಮ್, ನೀವೇ ಇನ್ನೂ ಫಸ್ಟ್ನೇರಿ ಇವತ್ತು. ಸೊ ಗೈಸ್, ಪ್ರೈಸಿಂಗ್ ಸ್ವಲ್ಪ ನನಗೆ ಜಾಸ್ತಿ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಬೇಡ ಅಂತ ಡಿಸೈಡ್ ಮಾಡಿ ಬಂದ್ವಿ. ಸೊ ಅದಾಗಿದ್ದಾದಮೇಲೆ ನನಗೆ ಎಲೆಕ್ಟ್ರಿಕ್ ಶಾಪಲ್ಲಿ ಸ್ವಲ್ಪ ಕೆಲಸ ಇತ್ತು. ನನ್ನ ರೂಮ್ಗೆ ಸ್ವಲ್ಪ ಲೈಟಿಂಗ್ ಅವಶ್ಯಕತೆ ಜಾಸ್ತಿ ಇತ್ತು. ಸೊ ವೀಡಿಯೋಸ್ ಎಲ್ಲ ತುಂಬ ಬ್ಲರ್ರಾಗಿ ಬರ್ತಿತ್ತು. ಸೊ ಅದಕ್ಕೆ ಅದನ್ನೆಲ್ಲ ಪರ್ಚೇಸ್ ಮಾಡಿ ಅದ್ರ ಎದುರುಗಡೆ ಆ ಶಾಪ್, ಎಲೆಕ್ಟ್ರಿಕಲ್ ಶಾಪ್ ಎದುರುಗಡೆನೇ ನೀಲಕಂಠೇಶ್ವರ ದೇವಸ್ಥಾನ ಇರೋದು. ಸೊ ಚಿತ್ರದುರ್ಗದಿಂದ ಯಾರಾದರೂ ವೀಡಿಯೋಸ್ ನೋಡ್ತಿದ್ರೆ ಖಂಡಿತ ಗೊತ್ತಿರುತ್ತೆ ನೀಲಕಂಠೇಶ್ವರ ದೇವಸ್ಥಾನ ಇರೋದು ಅಂತ. ಸೊ ನೀವು ಬೇರೆ ಕಡೆಯಿಂದ ನೋಡ್ತೀರಿ, ನಮ್ಮ ಚಿತ್ರದುರ್ಗಕ್ಕೆ ಬಂದಾಗ ಖಂಡಿತ ಒಂದ್ಸಲ ನೀಲಕಂಠೇಶ್ವರ ದೇವಸ್ಥಾನ ವಿಸಿಟ್ ಮಾಡಿ. ಮೇನ್ ಸರ್ಕಲಲ್ಲೇ ಇರೋದು, ಚಿತ್ರದುರ್ಗ ಮೇನ್ ಸರ್ಕಲಲ್ಲೇ ಇರೋದು ದೇವಸ್ಥಾನ. ಸೊ ಇಲ್ಲಿ ನಿಮಗೆ ಕಾಲಭೈರವ ದೇವರು ಮತ್ತು ಗಣೇಶ ಮತ್ತು ನವಗ್ರಹಗಳು, ಈಶ್ವರ ಪಾರ್ವತಿ ಎಲ್ಲ ಒಂದೇ ದೇವಸ್ಥಾನದಲ್ಲಿರೋದು. ಸ್ಪೇಸ್ ತುಂಬ ದೊಡ್ಡದಾಗಿದೆ. ಸೊ ಪ್ರತಿ ಸೋಮವಾರ ತುಂಬ ವಿಶೇಷವಾಗಿ ಅಲಂಕಾರನ ಮಾಡಿ ತುಂಬ ಚೆನ್ನಾಗಿ ಪೂಜೆನ ಮಾಡಿಕೊಡ್ತಾರೆ. ಸೊ ನಾನು ಆ ದೇವಸ್ಥಾನ ಪರ್ಚೇಸಿಂಗ್ ಎಲ್ಲ ಮುಗಿಸಿ ಮತ್ತೆ ಮನೆಗೆ ಬಂದೆ. ಸ್ವಲ್ಪ ರೂಮ್ ಮೇಕ್ ಓವರ್ ಮಾಡಬೇಕಿತ್ತು ಅಂತ. ಸ್ವಲ್ಪ ಮೆಸ್ಸಿ ಅನಿಸ್ತಿತ್ತು, ಮತ್ತು ನನಗೆ ವೀಡಿಯೋ ಶೂಟ್ಗೆ ನನಗೆ ಸ್ಪೇಸೇ ಸಿಗ್ತಿರಲಿಲ್ಲ. ಸೊ ನೋಡಿ ಇಷ್ಟೆಲ್ಲ ರದ್ದಂತ ಗೈಸ್, ರೂಮ್ ಮೇಕ್ ಓವರ್ ಮಾಡ್ತಿದ್ದೀವಿ. ನಿಜವಾಗ್ಲೂ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಹಿಂದೆಗೆ ನೋಡ್ತಿದ್ರೆ ರ್ಯಾಕಲ್ಲಿ ಬಟ್ಟೆ ಫುಲ್ ಕಂಪ್ಲೀಟ್ ಆಗಿದೆ. ಸೊ ಈ ರ್ಯಾಕಲ್ಲಿ ಹೊಸ ಸ್ಯಾರಿ ಕಲೆಕ್ಷನ್ ಬಂದಿರೋದು ಸ್ಟೋರ್ ಮಾಡಿದ್ದೀವಿ. ಸೊ ಇಲ್ಲೂ ಸ್ವಲ್ಪ ಸ್ಯಾರಿಗಳಿದೆ. ಸೊ ಗೈಸ್, ಮಧ್ಯಾಹ್ನ ರೂಮೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಸುಸ್ತಾದಂಗೆ ಆಯಿತು. ಬಿಸಿಲು ಸ್ವಲ್ಪ ಜಾಸ್ತಿ, ಯಾಕಂದರೆ ಸಂಡೇನೂ ಜಾಸ್ತಿ ಓಡಾಡಿರೋದ್ರಿಂದ ತುಂಬ ಸುಸ್ತಾಗಿ ಕಾಣಿಸ್ತು. ಮಲಗಿಬಿಟ್ಟಿದೆ ಒಂದು 2 ಅವರು. ಸೊ ಇವಾಗ ಟೈಮ್ ಬಂದು 5:30 5:40 ಆಗ್ತಾ ಬಂತು. ಸೊ ಸ್ವಲ್ಪ ಕಾಫಿ ಏನಾದರೂ ಮಾಡೋಣ ಅಂತ ಕೂತಿದ್ದೀನಿ, ಕಾಫಿ ಮಾಡ್ತಿದ್ದೀನಿ. ಹಾಗೆ ಸಾಂಬಾರಿಗೂ ಕೂಡ ಇಟ್ಟಿದ್ದೀನಿ. ಹಾಗೆ ಕೆಲವೊಂದು ಸ್ಯಾಡ್ದು ಶೂಟ್ ಕೂಡ ಮಾಡಬೇಕು, ಅದೆಲ್ಲ ಮಾಡ್ಕೊಳ್ಳೋಣ ಅಂತ ಕೂತಿದ್ದೀನಿ. ಖುಷಿನೂ ಬಂದಿದ್ದಾನೆ. ಸೊ ಅವನು ಏನೋ ಆಚೆ ಹೋಗಿದ್ದಾನೆ, ಎಲ್ಲೋ ಹೋಗಿ ಬರಬೇಕು ಅಂತ. ಸೊ ನೋಡೋಣ. ನಿಮಗೂ ಕೂಡ ಸ್ಯಾರಿ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಅಥವಾ ಬೇಕಾಗಿದ್ದರೆ ಖಂಡಿತ ನಾನು ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು ಗೈಸ್. ಇವಾಗ ಏನಮ್ಮದು ಖುಷಿ ವಸ್ತ್ರಂ ಸ್ಯಾರೀಸ್ನ, ಖುಷಿ ವಸ್ತ್ರಂ ಸ್ಯಾರಿನ ನಾನು ವಿಡಿಯೋ ಶೂಟ್ ಮಾಡಿ ಇವ್ರಿಗೆ ಕೊಡಬೇಕು. ನಂದು ಮಾತ್ರ ಹಾಕಲ್ಲ ವಿಡಿಯೋದಲ್ಲಿ. ಇಲ್ಲಿ ನೋಡ್ರಿ, ರೆಡಿಯಾಗಿ ಕೂತ್ಕೊಂಡಿದೆ. ಸೊ ಗೈಸ್, ನಾವು ಹಂಟಿಂಗ್ ವಿಡಿಯೋಸ್ನ ಮಾಡ್ತಿದ್ದೀವಿ. ಸೊ ಇನ್ಸ್ಟಾಗ್ರಾಮಲ್ಲಿ ಹಿಂಗೆ. ಸೊ ಗೈಸ್, ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾದ್ಮೇಲೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಓಪನ್ ಆಗಿದೆ. ಸೊ ಖುಷಿ ವಸ್ತ್ರಂ ಅಂತ. ಸೊ ನಾವೆಲ್ಲ ಸ್ಯಾರಿಗಳನ್ನೂ ಸೇಲ್ ಕೂಡ ಮಾಡ್ತಿದ್ದೀವಿ. ಹಾಗೆಯೇ ನಿಮಗೆ ಬಲ್ಕ್ ಆರ್ಡರ್ಸ್ ಕೂಡ ಕೊಡ್ತಿದ್ದೀವಿ. ಅದ್ರ ಜೊತೆಗೆ ಒಂದು ಹಂಟಿಂಗ್ ವಿಡಿಯೋಸ್ ಕೂಡ ಮಾಡ್ತಿದ್ದೀವಿ. ನೀವು ಹಿರಿಯೂರು ಲೋಕಲಲ್ಲಿ ಯಾರಾದರೂ ವಿಡಿಯೋಸ್ ನೋಡಿದ್ರೆ ಖಂಡಿತ ನಮ್ಮ ಹಂಟಿಂಗ್ ನಿಮ್ಮ ಕೈಗೂ ಕೂಡ ಸಿಗ್ಬೋದು. ಸೊ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಹಾಕಿರ್ತೀನಿ, ಆ ಲಿಂಕ್ನ ಓಪನ್ ಮಾಡಿ ಚೆಕ್ ಮಾಡಿ, ಹಾಗೆಯೇ ಫಾಲೋ ಕೂಡ ಮಾಡಿ. ಸೊ ನಮ್ಮ ಎಲ್ಲ ಅಪ್ಡೇಟ್ಸ್ ಕೂಡ ನಾವು ಸ್ಟಾರ್ಟ್ಸಲ್ಲಿ ಹಾಕ್ತಿದ್ದೀವಿ, ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹಾಕ್ತಿದ್ದೀವಿ, ಹಾಗೆಯೇ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಸ್ಯಾರೀಸ್ ಎಲ್ಲ ತುಂಬ ಪ್ರೀಮಿಯಂ ಕ್ವಾಲಿಟಿದೆ ಅಪ್ಲೋಡ್ ಮಾಡ್ತಿರೋದು. ಸೊ ಒಂದ್ಸಲ ಚೆಕ್ಔಟ್ ಮಾಡಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಕೊಟ್ಟರೆ ನಂಬರ್ಗೆ DM ಮಾಡಿ, ಇಲ್ಲ ಡೈರೆಕ್ಟಾಗಿ ವಾಟ್ಸಪ್ ಕಾಲ್ ಕೂಡ ಮಾಡ್ಬೋದು. ಸೊ ನಾನೇ ಮಾತಾಡ್ತೀನಿ, ಬೇರೆ ಯಾರೂ ಮಾತಾಡಲ್ಲ. ಸೊ ನಿಮಗೆ ಯಾವುದೇ ರೀತಿ ಕ್ಲಾರಿಫಿಕೇಶನ್ ಬೇಕು ಅಂದರೆ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಇದೆ. ಸೊ ಸ್ಯಾರಿನ ಸೆಲೆಕ್ಟ್ ಮಾಡೋದಕ್ಕೆ ಎಲ್ಲ ಸ್ಯಾರೀಸು ಅಂದರೆ 1500 ರೂಪೀಸ್ ಒಳಗಡೆ, ಅಂಡರ್ 1500 ರೂಪೀಸ್ ಒಳಗಡೆ ನಾವು ಸ್ಯಾರಿನ ಸೇಲ್ ಮಾಡ್ತಿರೋದು. ಎಲ್ಲ ಮಧ್ಯಮ ವರ್ಗದವ್ರ ಕೈಗೂ ಒಳ್ಳೆ ಸ್ಯಾರಿ ಸಿಗಬೇಕು ಅನ್ನೋದೇ ನನ್ನ ಉದ್ದೇಶ. ಸೊ ನಿಮಗೂ ಇಷ್ಟ ಆದರೆ ಖಂಡಿತ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸನ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಡಿಟಿಂಗ್ ಮಾಡಬೇಕು. ಹಾಗೆ ತುಂಬ ಜಾಸ್ತಿ ಕೆಲಸ ಇದೆ, ಇಲ್ಲಿ ಇಷ್ಟೊಂದು ಹಡ್ಕೊಂಡು ಕೂತಿದ್ದೀವಿ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಯಾವುದೂ ಈಸಿ ಅಲ್ಲ. ಯಾವುದು ಯೂಟ್ಯೂಬ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ, ಯಾವುದು ಕೂಡ ಈಸಿ ಅಲ್ಲ. ಸೊ ಮಾಡಬೇಕಾದ್ರೆ ಹಾರ್ಡ್ ವರ್ಕ್ ಮಾಡಿ ಖಂಡಿತ 100% ಸಕ್ಸಸ್ ಆಗೇ ಆಗುತ್ತೆ. ಸ್ವಲ್ಪ ಎಫರ್ಟ್ ಹಾಕಿ ಮಾಡಿ. ಹಂಗೆ ನಿಮ್ಮ ಖುಷಿಯನ್ನು ಯಾವಾಗಲೂ ಪ್ರೋತ್ಸಾಹಿಸಿ. ಖುಷಿಯನ್ನು ಪ್ರೋತ್ಸಾಹಿಸಿ.
ನನ್ನ ಹೆಸರು ಕೂಡ ಇಟ್ಟಿದ್ದಾರೆ, ಅದಕ್ಕೆ ಖುಷಿ ವಸ್ತ್ರ. ಅಮ್ಮ ಎಷ್ಟು ಜನ ಇದಾಗಿರಿದ್ದಾರೆ ಹಂಗೆ ತೋರ್ಸು. ನಿಮ್ ಜೊತೆ ಇದ್ದೀನಿ. ಸೊ ಈ ಸಾರಿ ನೋಡ್ತಿದ್ದೀರಲ್ಲ, ಯಾವ ರೇಷ್ಮೆ ಸೀರೆಗೂ ಇದು ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಬಾರ್ಡರ್ ಆಗಲಿ, ಕ್ವಾಲಿಟಿ ಆಗಿರಲಿ, ಸೂಪರ್ ಆಗಿದೆ ಈ ಸಾರಿ. ಈ ಸಾರಿ ಪ್ರೈಸ್ ಅಂತೂ ನಿಜವಾಗ್ಲೂ ಶಾಕ್ ಆಗ್ತೀರಾ ಕೇಳಿದ್ರೆ. ಬರೀ 999 ಅಷ್ಟೇ ಈ ಸಾರಿ. ನಿಜವಾಗ್ಲೂ ಪ್ರೀಮಿಯಂ ಕ್ವಾಲಿಟಿ, ವಾಷಬಲ್ ಕೂಡ ಮಾಡ್ಬೋದು. ಈ ಸಾರಿಗೆ ಕಲರ್ ಹೋಗೋದಾಗಿರ್ಲಿ ಅಥವಾ ಬ್ಲೀಡ್ ಆಗೋದಾಗ್ಲಿ, ಕಲರ್ ಆ ಥರ ಏನೂ ಇಲ್ಲ. ಈ ಥರ ಸ್ಟ್ರೈಟ್ ಲೈನ್ಸ್ ಅಲ್ಲಿ ಬರುತ್ತೆ ಪಲ್ಲು. ಆಪೋಸಿಟ್ ಕಲರ್ ಅಲ್ಲಿ ನಿಮಗೆ ಬ್ಲೌಸ್ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ಅಂತಂದ್ರೆ, ಸಾರಿ ಅಂತೂ ಸೂಪರ್ ಆಗಿದೆ ಕಲೆಕ್ಷನ್ ಮಾತ್ರ. ಈ ಸಾರಿ ನಿಮಗೆ ಬೇಕಾಗಿತ್ತು ಅಂದ್ರೆ ಸ್ಕ್ರೀನ್ಶಾಟ್ನ ತೆಗೆದು ನನಗೆ ವಾಟ್ಸಪ್ ಮಾಡಿ ಅಥವಾ DM ಇನ್ಸ್ಟಾಗ್ರಾಮ್ ಥ್ರೂ ಕೂಡ ನನ್ನನ್ನು ಬುಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನಪ್ಪ ಅಪ್ಡೇಟ್ ಅಂದರೆ, ಈ ಸಾರಿ ಪ್ರೈಸ್ ಮತ್ತೆ ಹೇಳ್ತಿದ್ದೀನಿ 999 ಅಷ್ಟೇ. ಈ ಸಾರಿ ಬೇಕಾಗಿದ್ದು ಅಂದರೆ ಖಂಡಿತ DM ಮಾಡಿ, ನಾನು ನಿಮಗೆ ಖಂಡಿತ ಕಳಿಸ್ಕೊಡ್ತೀನಿ. ಚಿತ್ರದುರ್ಗ, ಹಿರಿಯೂರು ಬರೀ 1 ಅವರಲ್ಲಿ ಡೆಲಿವರಿ ಸಿಗುತ್ತೆ. ಅಥವಾ ಬೇರೆ ಕಡೆಯಿಂದ ಬುಕ್ ಮಾಡಿದ್ರೆ ನಿಮಗೆ 3 to 4 ಡೇಸಲ್ಲಿ ನಿಮಗೆ ಖಂಡಿತ ಸಾರಿ ಸಿಗುತ್ತೆ. ಸೊ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ. ಸೊ ರಿಟರ್ನ್ ಅಂತೂ ಖಂಡಿತ ಇಲ್ಲ. ಏನಕ್ಕೆ ಅಂದರೆ ತುಂಬ ಜನ ಫೇಕ್ ಅಕೌಂಟ್ಸಿಂದ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಕಳಿಸೋದು ಆ ಥರ ಮಾಡ್ತಿರೋದ್ರಿಂದ. ಸೊ ಕ್ಯಾಶ್ ಆನ್ ಡೆಲಿವರಿನೂ ಇಲ್ಲ, ಹಾಗೇನೆ ರಿಟರ್ನ್ ಪಾಲಿಸಿನೂ ಇಲ್ಲ. ನಿಮಗೆ 100% ಸಾರಿ ಬೇಕಾಗಿತ್ತು ಅಂದರೆ 1 ಡೇ ಬಿಫೋರ್ ನೀವು ವಿಡಿಯೋ ಕಾಲ್ ಮಾಡಿಬಿಟ್ಟು ಸಾರಿನ ನೋಡ್ಬೋದು. ಸಾರಿಲಿ ಯಾವುದೇ ರೀತಿ ಡ್ಯಾಮೇಜಸ್ ಇಲ್ಲ. ಪ್ರತಿಯೊಂದು ಸೀರೆನೂ ಚೆಕ್ ಮಾಡಿಸಿನೇ ತೊಗೊಂಬಂದಿರೋದು. 100% ಚೆಕ್ ಆದಮೇಲೆ ನಾವು ಕೂಡ ಬೈ ಮಾಡೋದಕ್ಕೆ ಸಾಧ್ಯ ಅಲ್ವಾ. ಯಾವುದೇ ರೀತಿ ಡ್ಯಾಮೇಜಸ್ ಇಲ್ಲ. ಸೊ ಗೈಸ್, ಯಾಕೆ ಅಂತ ಗೊತ್ತಿಲ್ಲ, ವಾಯ್ಸ್ ಫುಲ್ ಮ್ಯೂಟ್ ಆಗಿದೆ. ನಿಜವಾಗ್ಲೂ ಗೊತ್ತಿಲ್ಲ ಅದು ಪ್ರಾಬ್ಲಮ್ ಏನಾಗಿತ್ತು ಅಂತ. ಸೊ ನನ್ನ ಫುಲ್ ಡೇ ವ್ಲಾಗ್ ಇದೇ ಆಗಿದ್ದು. ಸೊ ಎಡಿಟಿಂಗ್, ಫೋಟೋಗ್ರಫಿ, ವಿಡಿಯೋಗ್ರಫಿ ಅಂತಲೇ ಫುಲ್ ಡೇ ಹೋಯಿತು. ಸೊ ಅದ್ರ ಜೊತೆಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಇದೇ ಥರ ಸ್ಯಾರೀಸ್ ನಿಮ್ಗೆ ಏನಾದರೂ ಬೇಕಾಗಿತ್ತು, ಈ ಸ್ಯಾರೀಸೇ ಪರ್ಟಿಕ್ಯುಲರ್ ಆಗಿ ಬೇಕಾಗಿತ್ತು ಅಂದರೆ ಖಂಡಿತ ನನಗೆ ವಾಟ್ಸಪ್ ಕೂಡ ಮಾಡ್ಬೋದು. ನಾನು ನಂಬರ್ ಕೂಡ ಆ್ಯಡ್ ಮಾಡಿರ್ತೀನಿ. ಮತ್ತು ಸ್ಕ್ರೀನ್ಶಾಟ್ ಕೂಡ ತೆಗೆದುಬಿಟ್ಟು ಹಾಕಿ. ಸೊ ನನಗೆ ಎಷ್ಟು ಮೆಸ್ಸಪ್ ಆಗಿತ್ತು ರೂಮ್ ಅಂದರೆ, ಸಿಕ್ಕಾಬಟ್ಟೆ ಮೆಸ್ಸಪ್ ಆಗಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ತುಂಬಾ ಓವರ್ ನೈಟ್ ಆಗಿಬಿಟ್ಟಿತ್ತು. ನೀವು ಇಲ್ಲಿ ನೋಡ್ತೀರಲ್ಲ, ನಾವು ಒಂದು ವೀಡಿಯೋ ಮಾಡೋದ್ರಿಂದ ಎಷ್ಟೆಲ್ಲ ಸರ್ಕಸ್ ಮಾಡಿರ್ತೀವಿ ಅಂದರೆ ಸಿಕ್ಕಾಬಟ್ಟೆ ಸರ್ಕಸ್ ಮಾಡಿರ್ತೀವಿ. ಸೊ ಗೈಸ್, ಇಲ್ಲಿವರೆಗೂ ವೀಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೂ ಯಾರಿಗಾದರೂ ಪರ್ಟಿಕ್ಯುಲರ್ ಆಗಿ ಇದೇ ಸೀರೆ ಬೇಕಾಗಿತ್ತು ಅಥವಾ ಬೇರೆ ಸೀರೆಗಳ ಕಲೆಕ್ಷನ್ ನೋಡಬೇಕು ಅಂತ ಇದ್ದರೆ ಖಂಡಿತ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಹಾಗೆ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಕೊಟ್ಟಿದ್ದೀವಿ. ಸೊ 1 ಡೇ ಬಿಫೋರ್ ನೀವು ಕಾಂಟ್ಯಾಕ್ಟ್ ನಮ್ಮನ್ನು ಮಾಡಿದ್ರೆ ವಿಡಿಯೋ ಕಾಲಲ್ಲಿ. ಸೊ ಬೇರೆ ಕಡೆಯಿಂದ ಅಂದರೆ ನಾವು ಚಿತ್ರದುರ್ಗ, ಹಿರಿಯೂರು ಬಿಟ್ಟು ಬೇರೆ ಕಡೆಯಿಂದ ಬುಕ್ಕಿಂಗ್ ಮಾಡ್ಕೋತಿದ್ದೀರ ಅಂದರೆ ವಿತಿನ್ 4 ಡೇಸಲ್ಲಿ ನಿಮಗೆ ಡೆಲಿವರಿ ಸಿಗುತ್ತೆ. ಸೊ COD ಏನೂ ಇರೋದಿಲ್ಲ, ಡೈರೆಕ್ಟಾಗಿ ಆನ್ಲೈನ್ ಪೇಮೆಂಟ್ ಆಗಿದ್ದಾದಮೇಲೆ ನಾವು ಸೀರೆನ ನಿಮಗೆ ಕಳಿಸ್ಕೊಡೋದು. ಸೊ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇದೆಯಾ ಅಂತ ತುಂಬ ಜನ ನನಗೆ ಕಮೆಂಟ್ ಹಾಕಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಖಂಡಿತ ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಯಾಕಂದರೆ ಇವಾಗ ನಾವು ಸ್ಟಾರ್ಟಪ್ನ ಮಾಡ್ತಿರೋದ್ರಿಂದ ಸೊ ಯಾರನ್ನೂ ಅಷ್ಟು ಬೇಗ ಬಿಲೀವ್ ಮಾಡೋಕ್ಕಾಗ್ತಿಲ್ಲ. ಸೊ ಹೋಗ್ತಾ ನೋಡೋಣ, ಕ್ಯಾಶ್ ಆನ್ ಡೆಲಿವರಿ ಕೊಡೋ ಥರ ಆದರೆ ಖಂಡಿತ ಕೊಡ್ತೀವಿ. ಸೀರೆಗೆ ಯಾವ್ದು ಕಲರ್ ಹೋಗೋದಕ್ಕಾಗಿರಲಿ, ಯಾವುದೇ ರೀತಿ ಡ್ಯಾಮೇಜ್ಗಾಗಲಿ ಸಂಪೂರ್ಣವಾಗಿ ಚೆಕ್ ಮಾಡಿನೇ ನಾನು ನಿಮಗೆ ಕಳಿಸ್ಕೊಡೋದು. ಸೊ ಡೌಟ್ ಬೇಡ, ಯಾವುದೇ ರೀತಿ ಕ್ವಾಲಿಟಿಯಲ್ಲಾಗಲಿ ಏನಕ್ಕೂ ನಾವು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ತುಂಬ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲನೂ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ನೋಡ್ತಿದ್ರೆ ಖಂಡಿತ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸ್ಮಾಲ್ ಬಿಸ್ನೆಸ್ಗೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕು.